ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಟ್ಯಾರೋ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇದರ ಒಂದು ಶಾರ್ಟ್ ವರ್ಷನ್ ನಾನು ಹಾಕಿದ್ದೆ ಶಾರ್ಟ್ಸಲ್ಲಿ, ನಿಮ್ಗೆ ತುಂಬ ಜನರಿಗೆ ಇಷ್ಟ ಆಗಿತ್ತು. ಸೊ ಇವತ್ತು ನನಗನ್ನಿಸ್ತು ಸ್ವಲ್ಪ ಲಾಂಗ್ ವರ್ಷನಲ್ಲಿ ಮಾಡೋಣ ಈ ವಿಡಿಯೋನ ಅಂತ ಇದ್ದೀನಿ. ಸೊ ನಿಮ್ಗೇನಾದರೂ ಇದರಲ್ಲಿ ಗೈಡೆನ್ಸ್ ಸಿಗುತ್ತೆ ಅಂತಂದರೆ ನಾನು ನಿಮ್ಗೆ ಹೇಳ್ತೀನಿ ಏನು ಗೈಡೆನ್ಸ್ನ ನೀವು ಫಾಲೋ ಮಾಡಬಹುದು ಅಂತ. ಸೊ ಎಸ್, ಬನ್ನಿ ಇವಾಗ ಪೈಲ್ ಸೆಲೆಕ್ಷನ್ ಹೋಗೋಣ. ಓಕೆ, ಸೊ ನಿಮ್ಮ ಮುಂದೆ ಇವಾಗ ಎರಡು ಆಪ್ಷನ್ಸ್ ಬರ್ತಾ ಇದೆ. ಎರಡು ಆಪ್ಷನ್ಸ್ನ ನಿಮಗೆ ಚೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಫಸ್ಟ್ ಆಲ್ಫಾಬೆಟ್ ಏನಿದೆ ನೋಡಿ, ಅದನ್ನ ಚೂಸ್ ಮಾಡಿ ಈ ರೀಡಿಂಗ್ನ ನೋಡ್ಬೋದು. ಪೈಲ್ ನಂಬರ್ 1ಅಲ್ಲಿದೆ ದ ಮೂನ್, ಆ್ಯಂಡ್ ಪೈಲ್ ನಂಬರ್ 2ಅಲ್ಲಿದೆ ಸ್ಟ್ಯಾಗ್. ಸೊ ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್, ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಯಾವ ಕಾರ್ಡ್ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ನೋಡಿ, ಅದೇ ನಿಮ್ಮ ರೀಡಿಂಗ್ ಆಗಿರುತ್ತೆ. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಾಯ್ ಹಲೋ ಪೈಲ್ ನಂಬರ್ 1. ಸೊ ಯಾರು ಮೂನ್ ಕಾರ್ಡನ್ನು ಚೂಸ್ ಮಾಡಿದಿರಾ? ಫಸ್ಟ್ ಆಫ್ ಆಲ್ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ನಿಮಗೆ ಇಂಟ್ಯೂಟಿವ್ ಮೆಸೇಜಸ್ ಏನಿದೆ ನೋಡಿ, ಅದು ಡ್ರೀಮ್ಸ್ ಥ್ರೂ ಇರಬಹುದು, ಇಲ್ಲಾಂದರೆ ನೀವು ಸುಮ್ಮನೆ ಕೂತ್ಕೊಂಡಾಗ ಏನೂ ಮಾಡೋದಿಲ್ಲ ನೋಡಿ ಅಂತಂದರೆ, ಸುಮ್ಮನೆ ಕೂತ್ಕೊಂಡಿದ್ದೀರಾ, ಏನೂ ಕೇಳೋದಿಲ್ಲ, ಜಸ್ಟ್ ನೀವು ನಿಮ್ಮ ಜೊತೆ ಕೂತ್ಕೊಂಡಿದ್ದೀರಾ ಅಂತ ಅಂದರೆ ನಿಮಗೆ ಮೆಸೇಜಸ್ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಅಂತಹ ಒಂದು ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಯು ತುಂಬಾ ಎಮೋಷ್ನಲ್, ತುಂಬಾ ಸೆನ್ಸಿಟಿವ್ ಪರ್ಸನ್ ನೀವು ಅಂತಂದರೆ, ಬರೀ ನಿಮ್ಮ ಒಂದು ಪೇಯ್ನನ್ನು ಇಟ್ಕೊಂಡು ನೀವು ಎಮೋಷ್ನಲ್ ಆಗಲ್ಲ, ಬೇರೆಯವರ ಪೇಯ್ನನ್ನು ನೋಡಿ ತುಂಬ ಎಮೋಷ್ನಲ್ ಆಗ್ತೀರಾ. ಅದು ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ವೀಡಿಯೋಸ್ ಕೂಡ ಆಗಿರ್ಬೋದು. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಮೇ ಬಿ ನೀವು ಎಂಪ್ಯಾತ್ ಇರ್ಬೋದು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಟ್ ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ, ಅದು ತುಂಬ ಸ್ಟ್ರಾಂಗ್ ಇದೆ, ತುಂಬಾ ಸ್ಟ್ರಾಂಗ್ ಇದೆ. ಓಕೆ, ಆ್ಯಂಡ್ ಬೇಗನೆ ಕರಗಿ ಹೋಗ್ತೀರಾ, ಹಾಗೆ ಬೇಗ ಕನ್ಫ್ಯೂಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆ, ನಿಮ್ಮ ಎಮೋಷನ್ ಸ್ಟೇಬಲ್ ಇದ್ದರೆ ಲೈಕ್ ನಿಮ್ಮ ಹೆಲ್ತ್ ವೈಸ್ ಇರ್ಬೋದು, ಮೆಂಟಲಿ ಫಿಸಿಕಲಿ ನೀವು ತುಂಬಾ ಚೆನ್ನಾಗಿರ್ತೀರ. ಎಮೋಷ್ನಲಿ ಏನಾದರೂ ಸ್ವಲ್ಪ ಡ್ರಾಪ್ ಆಯಿತು ಅಂತಂದರೆ ನಿಮಗೆ ತುಂಬ ಹೆವಿ ಫೀಲ್ ಕೂಡ ಆಗುತ್ತೆ. ಓಕೆ, ತುಂಬ ಕ್ಲೌಡಿ ಅಂತ ಅನಿಸುತ್ತೆ, ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ನೀವು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿದರೆ, ನಿಜವಾಗ್ಲೂ ಪೈಲ್ ನಂಬರ್ 1 ನೀವು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡ್ತೀರಾ ಅಂತಂದರೆ, ಸೊ ಅದು ನಿಮಗೆ ಒಳ್ಳೆ ದಾರಿನ ಗೈಡ್ ಮಾಡುತ್ತೆ. ಬಟ್ ನೀವು ಏನು ಮಾಡ್ತೀರಾ ಅಂತಂದರೆ, ಕೆಲವೊಮ್ಮೆ ಕನ್ಫ್ಯೂಷನ್ ಆಗ್ತೀರಾ, ಇಲ್ಲ ಅಂದರೆ ಕೆಲವೊಮ್ಮೆ ವರ್ಡ್ ಏನಿದೆ ನೋಡಿ ಫಂಬಲ್ ಆಗ್ಬೋದು. ಓಕೆ, ಸೊ ಎಸ್, ಕೆಲವೊಮ್ಮೆ ಕನ್ಫ್ಯೂಷನಿಂದ ನೀವೇನು ಡಿಸೈಡ್ ಮಾಡ್ಕೊಳ್ತೀರಾ ನೋಡಿ, ಅದು ರಾಂಗ್ ಚಾಯ್ಸ್ ಆಗಿರ್ಬೋದು. ಓಕೆ, ಬಟ್ ದ ಥಿಂಗ್ ಇಸ್ ದ್ಯಾಟ್ ನಿಮಗೆ ಸೆಲ್ಫ್ ಡೌಟ್ ಇದೆ, ಸೆಲ್ಫ್ ಡೌಟ್ ಪಟ್ಕೊಳ್ಬೇಡಿ. ಓಕೆ, ಸೊ ಈ ಕಾರ್ಡ್ ಅದನ್ನೇ ಹೇಳ್ತಾ ಇದೆ, ನಿಮಗೆ ಸೆಲ್ಫ್ ಡೌಟ್ ಪಟ್ಕೊಳ್ಳೋದು ಬೇಡ, ಆದಷ್ಟು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ. ಓಕೆ, ಮೂನ್ ಕಾರ್ಡ್ ಇಲ್ಲಿ ಅದನ್ನೇ ಹೇಳ್ತಾ ಇದೆ. ಬಿಕಾಸ್ ನಿಮಗೆ ಡ್ರೀಮ್ಸಲ್ಲಿ ಹೆಚ್ಚು ನಿಮಗೆ ಮೆಸೇಜಸ್ಗಳು ಸಿಗಬಹುದು. ಓಕೆ, ಸೊ ಮೇಯ್ನ್ಲಿಯಾಗಿ ಹೇಳಬೇಕು ಅಂತಂದರೆ, ನೀವು ತುಂಬಾ ಸೆನ್ಸಿಟಿವ್, ತುಂಬಾ ಎಮೋಷ್ನಲ್ ಪರ್ಸನ್. ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ, ವಾತ್ಸಲ್ಯ ಭರಿತ ಇರುವಂತಹ ನೀವು ವ್ಯಕ್ತಿಗಳು. ವಾತ್ಸಲ್ಯ ಜಾಸ್ತಿ ಇದೆ, ಕರುಣೆ ಜಾಸ್ತಿ ಇದೆ ನಿಮಗೆ. ಓಕೆ, ಪೈಲ್ ನಂಬರ್ 1. ಸೊ ಲೆಟ್ಸಿ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಮಾತಾಡೋಣ. ಅಂತಂದರೆ ಏನಾದರೂ ಕಹಿ ಘಟನೆಗಳು, ಕಹಿ ಸುದ್ದಿಗಳು ಏನಾದರೂ ನಿಮಗೆ ಕೇಳೋದಕ್ಕೆ ಸಿಕ್ಕಿದ್ರೆ ತುಂಬಾ ಎಮೋಷ್ನಲ್ ಆಗೋಗ್ಬಿಡ್ತೀರಾ. ಇದು ಬರೀ ನಿಮ್ಮ ವಿಚಾರಕ್ಕೆ ಸೀಮಿತ ಅಲ್ಲ, ನೀವು ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀರಾ. ಓಕೆ, ಸೊ ಲೆಟ್ಸಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಟ್ಯಾರೋ ಏನು ಹೇಳುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ದ ಹ್ಯಾರೋಫೆಂಟ್. ವಾವ್, ತುಂಬಾ ಸ್ಪಿರಿಚುವಲ್ ಪರ್ಸನ್ ನೀವು, ವೆರಿ ಸ್ಪಿರಿಚುವಲ್ ಪರ್ಸನ್. ಓಕೆ, ಟ್ರೆಡಿಷ್ನಲ್ನ ಫಾಲೋ ಮಾಡ್ತೀರಾ, ಟ್ರೆಡಿಷ್ನಲ್ ವೇರ್ ನಿಮಗೆ ತುಂಬ ಇಷ್ಟ. ಲೈಕ್ ಅದು ಸಾರಿ ಇರಬಹುದು, ಲೈಕ್ ಆಫ್ ಸಾರಿ ಇರಬಹುದು. ನೀವು ಒಂದು ವೇಳೆ ಹುಡುಗರಾಗಿದ್ದರೂ ಕೂಡ ನಿಮಗೆ ಸಾರಿ ಆ್ಯಂಡ್ ಹಾಕ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ. ಓಕೆ, ಬಟ್ ಆದರೂ ಕೂಡ ನಿಮಗೆ ಲೈಕ್ ಇಂಟ್ರೆಸ್ಟ್ ಇರ್ಬೋದು ಟ್ರೆಡಿಷ್ನಲಿ
ಸರ್ಚ್ ಮಾಡುವಂಥದ್ದು, ರಿಸರ್ಚ್ ಮಾಡುವಂಥದ್ದು, ನಮ್ಮ ಪೂರ್ವಜರು ಮೊದಲು ಹೇಗಿದ್ದರು, ಅವ್ರು ಏನೆಲ್ಲ ಮಾಡ್ತಾಯಿದ್ರು, ಅವರ ಜೀವನೋಪಾಯನ ಹೇಗೆ ಲೈಕ್ ಯಾವ ರೀತಿ ಸ್ಪೆಂಡ್ ಮಾಡ್ತಾಯಿದ್ರು ಟೈಮನ್ನು ಅಂತ. ಓಕೆ, ಆ್ಯಂಡ್ ನಿಮಗೆ ಹೇಳಬೇಕು ಅಂತಂದರೆ ನಿಮ್ಮ ಏನಾದರೂ ಪ್ರಾಬ್ಲಮ್ ಇದ್ದರೆ, ಲೈಕ್ ಏನೇ ಪ್ರಾಬ್ಲಮ್ ಇದ್ದರೆ ಅದನ್ನ ಸೊಲ್ಯೂಷನ್ ಮೊದಲು ನೀವೇ ಉಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ಅಂತಹ ಜನರು ನೀವು. ಓಕೆ, ಸೊ ಬರೀ ನೀವು ನಿಮ್ಮನ್ನು ಹೀಲ್ ಮಾಡ್ತಾ ಇಲ್ಲ, ನೀವು ಬೇರೆಯವ್ರನ್ನ ಕೂಡ ಹೇಳ್ತೀರಾ, ಬೇರೆಯವ್ರಿಗೆ ಕೂಡ ಒಳ್ಳೆ ಬುದ್ಧಿವಾದಗಳನ್ನು ಹೇಳ್ತೀರಾ ಆ್ಯಂಡ್ ಹುರಿದುಂಬಿಸ್ತೀರಾ. ಓಕೆ, ಸೊ ಲೆಟ್ಸ್ ಸಿ ಬೇರೇನು ಹೇಳುತ್ತೆ ಟ್ಯಾರೋ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲ ಒಂದು ಏನು ಹೇಳ್ತಾರೆ, ಎಲ್ಲ ಒಂದು ಶಕ್ತಿಯಲ್ಲಿ ನಿಮಗೆ ನಂಬಿಕೆ ಇದೆ. ಪಾಸಿಟಿವ್ ಶಕ್ತಿ ಏನಿದೆ ನೋಡಿ, ಅದರ ಮೇಲೆ ಹೆಚ್ಚು ನಂಬಿಕೆ, ವಿಶ್ವಾಸ, ದೇವರ ಮೇಲೆ ತುಂಬಾ ವಿಶ್ವಾಸ, ನಂಬಿಕೆ ಎಲ್ಲನೂ ಇದೆ. 2 ಆಫ್ ಪೆಂಟಿಕಲ್ಸ್ ಇದೆ, ಪೇಜ್ ಆಫ್ ವಾಂಡ್ಸ್ ಇದೆ ಆ್ಯಂಡ್ 9 ಆಫ್ ವಾಂಡ್ಸ್ ಇದೆ. ಸೊ ಒಂದು ಸಲ ನಾನು ಎಲ್ಲ ಕಾರ್ಡನ್ನು ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 7 ಆಫ್ ಸೋರ್ಡ್ಸ್. ನಿಜವಾಗ್ಲೂ ನಿಮಗೆ ಯಾರಾದರೂ ಮೋಸ, ವಂಚನೆ, ಈವನ್ ಇಫ್ ಇಟ್ ಈಸ್ ಅದು ಟಿ ವಿಯಲ್ಲೇ ಬರಲಿ, ಇಲ್ಲಾಂದರೆ ಯಾರೇ ಆಗಿರಲಿ, ಮೋಸ ಮಾಡಿದ್ದಾರೆ, ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಗೆ ತುಂಬ ಸಿಟ್ಟು ಬರುತ್ತೆ. ಯಾಕಾದರೆ ಇವ್ರು ಹೀಗೆ ಮಾಡ್ತಾರೆ, ಯಾಕಾದರೂ ಇವರು ಜೀವನ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತೆ. ಓಕೆ, ಸೊ ಅಂತಹ ಎನರ್ಜಿ ಇಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಪೈಲ್ ನಂಬರ್ 1. Okay, the Fool. Yes, the Fool. Page of Cups, the Hierophant again, pile number 1. ಸೊ ನೀವು ತುಂಬಾ ಡೀಪ್ಲಿ ಬಿಲೀವ್ ಮಾಡೋದು ದೇವರಲ್ಲಿ ಮಾತ್ರ. ಓಕೆ, ದೇವರಲ್ಲಿ ಮಾತ್ರ ನಿಮಗೆ ಡೀಪ್ ಬಿಲೀವ್ ಇದೆ. ಆ್ಯಂಡ್ ಸೊಸೈಟಿ ಬಗ್ಗೆ ನೀವು ಅಷ್ಟೊಂದು ಕೇರ್ ಮಾಡೋದಿಲ್ಲ, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ. ಬಟ್ ಏನು ಅಂತಂದರೆ, ನೀವು ಬೇರೆಯವ್ರನ್ನ ಕನ್ವಿನ್ಸ್ ಮಾಡ್ತೀರಾ ಅಂತಂದರೆ ತುಂಬ ಚೆನ್ನಾಗಿ ಕನ್ವಿನ್ಸ್ ಮಾಡ್ತೀರಾ. ಲೈಕ್ ಇದು ಹೀಗಲ್ಲ, ಈ ಥರ ಅಂತಂದರೆ ನಿಮಗೆ ಟ್ರೆಡಿಷನ್ಸ್ ಆ್ಯಂಡ್ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಗೊತ್ತಿದೆ, ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಗೊತ್ತಿದೆ ನಿಮಗೆ. ಓಕೆ, ಅಂತಂದರೆ ನೀವು ಮಕ್ಕಳ ಜೊತೆ ಮಕ್ಕಳಾಗ್ತೀರಾ, ಮೆಚ್ಯೂರ್ ಪರ್ಸನ್ ಜೊತೆ ಮೆಚ್ಯೂರ್ಲಿ ಬಿಹೇವ್ ಮಾಡ್ತೀರಾ. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಂತಂದರೆ ನಿಮಗೆ ಬ್ಯಾಲೆನ್ಸ್ ಮಾಡೋದು ಚೆನ್ನಾಗಿ ಗೊತ್ತಿದೆ. ಓಕೆ, ಸೊ ಹೇಗೆ ಲೈಫನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಬಟ್ ನೀವು ತಪ್ಪು ಅಂತಂದರೆ, ತಪ್ಪು ಅಂತ ನಾನು ಹೇಳೋದಿಲ್ಲ, ಇದು ಒಂದು ಇಗ್ನೋರ್ ಅಂತ ಕೂಡ ಅಲ್ಲ, ನಿಮಗೆ ಭಯ ಇರಬಹುದು ಮೇ ಬಿ. ಏನು ಅಂತಂದರೆ, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಏನಿದೆ ನೋಡಿ, ನಿಮ್ಮ ಬಗ್ಗೆ ಅಂತ ಬಂದಾಗ ನಿಮಗೆ ಟ್ರಸ್ಟ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ನಿಮಗೆ. ಲೈಕ್ ನಾನು ಇದನ್ನು ಮಾಡಿದರೆ ಒಳ್ಳೆಯದಾಗುತ್ತೋ ಇಲ್ವೋ, ನಾನು ಏನು ದಾರಿನ ರೈಟ್ ನಾವು ಚೂಸ್ ಮಾಡ್ತೀನಿ ಅದು ಸರಿ ಇದೆಯೋ ಇಲ್ವೋ ಅನ್ನೋದು. ಅದೇ ನೀವು ಬೇರೆಯವರಿಗೆ ಅಡ್ವೈಸ್ ಕೊಡಬೇಕಾದ್ರೆ ತುಂಬ ಕಾನ್ಫಿಡೆಂಟ್ಲಿ ಕೊಡ್ತೀರಾ. ಸೊ ಈ ಥರ ಮಾಡು, ಹೀಗೆ ಮಾಡು ಅನ್ನೋದು. ಓಕೆ, ಅವರಿಗೆ ಒಳ್ಳೆಯದಾದದ್ದೂ ಇದೆ. ಅದೇ ನಿಮ್ಮ ಬಗ್ಗೆ ಅಂತ ಬಂದಾಗ ನೀವು ತುಂಬಾ ಯೋಚನೆ ಮಾಡ್ತೀರಾ, ನಿಜವಾಗ್ಲೂ ಇದು ನಾನು ಫಾಲೋ ಮಾಡಿದರೆ ಆಗುತ್ತೋ ಇಲ್ವೋ ಅನ್ನೋದು. ಇನ್ನೊಂದು ಏನು ಅಂತಂದರೆ, ನಿಮಗೆ ತಪ್ಪು ಸರಿ ಯಾವುದು ಅಂತ ಅಂತಂದರೆ ರೆಸ್ಪಾನ್ಸಿಬಿಲಿಟಿ ಏನಿದೆ ನೋಡಿ, ನಿಮ್ಗೆ ಅನಿಸುತ್ತೆ ಏನು ಅಂತಂದರೆ ಎಲ್ಲರೂ ರೆಸ್ಪಾನ್ಸಿಬಿಲಿಟಿಯಿಂದ ಅವರ ಕೆಲಸನ ಮಾಡಬೇಕು ಅನ್ನೋದು. ಓಕೆ, ಅಂತಂದರೆ ಕೆಲವೊಂದು ವಿಷಯಗಳು ಎಲ್ರಿಗೂ ಖುಷಿನ ಕೊಡೋದಿಲ್ಲ, ಕೆಲವೊಂದು ವಿಷಯಗಳು ಕೆಲವರಿಗೆ ಖುಷಿ ಕೊಡುತ್ತೆ. ಸೊ ಅದು ಎರಡರನ್ನು ಕೂಡ, ಐ ಹೋಪ್ ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ, ಅದು ಎರಡನ್ನು ಕೂಡ ನೀವು ಸಮತೋಲನ ಮಾಡಿ ಮುಂದೆ ಹೋಗ್ತೀರಾ ಲೈಫಲ್ಲಿ. ಓಕೆ, ಸೊ ನೋಡಿ, ಕೆಲವರು ಹೇಗಿರ್ತಾರೆ ಅಂತಂದರೆ, ಅವ್ರ ಲೈಫಲ್ಲಿ ಏನಾದರೂ ಆದರೆ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಕೊರಗ್ತಾರೆ. ಬಟ್ ನೀವು ಅಂಥ ಪರ್ಸ್ನಾಲಿಟಿ ಅಲ್ಲ, ನಿಮ್ಮ ಅಂಥ ವ್ಯಕ್ತಿತ್ವ ಅಲ್ಲ. ಯು ಕ್ಯಾನ್ ಮೂವ್ ಫಾರ್ವರ್ಡ್ ಲೈಕ್ ದಿಸ್. ಓಕೆ, ಅಂತಂದರೆ ನೀವು ಬಿಗಿನಿಂಗ್ನ ವಾಪಸ್ ಶುರು ಮಾಡ್ತೀರಾ. ಸೊ ಏನಾದರೂ ಆಗಲಿ, ಇದರಲ್ಲಿ ಏನಾದರೂ ಕಲ್ತಿರಬಹುದು, ಇಲ್ಲಾಂದರೆ ಏನೋ ಕಲಿಯೋದಿತ್ತು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಆಯಿತು ನನ್ನ ಜೊತೆ. ಸೊ ನಾನು ನೆಕ್ಸ್ಟ್
ಮುಂದೆ ಏನು ಚೇಂಜಸ್ನ ತರಲಿ, ಮುಂದೆ ನಾನು ಏನು ನ್ಯೂ ಬಿಗಿನಿಂಗ್ನ ಶುರು ಮಾಡಲಿ ಅಂತ ನೀವು ಮುಂದಿನ ಹೆಜ್ಜೆನ ಇಡ್ತೀರಾ. ಸೊ ನೀವು ಎಲ್ಲೂ ಸ್ಟಕ್ ಆಗಲ್ಲ, ಯು ಆರ್ ನಾಟ್ ಸ್ಟಕ್ ಪರ್ಸನ್ಸ್. ತುಂಬ ಹ್ಯಾಪಿಯಾಗಿರೋದಕ್ಕೆ ನೀವು ಬಯಸ್ತೀರಾ, ಹಾಗೆ ಇತರರನ್ನ ಕೂಡ ಹ್ಯಾಪಿಯಾಗಿ ಇರೋದಕ್ಕೆ ಬಯಸ್ತೀರಾ. ಅಂತಂದರೆ ನಿಮ್ಮ ಸುತ್ತಮುತ್ತ ನೋಡಿ ಎಷ್ಟು ಜನ ಇರ್ತಾರೆ ನೋಡಿ, ಅವರನ್ನು ಖುಷಿಯಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ ನೀವು. ಲೈಕ್ ಅದು ನಗಿಸೋದಿರಬಹುದು, ಎನಿ ಕೈಂಡ್ ಆಫ್. ಬಟ್ ಯು ಆಲ್ವೇಸ್ ಟ್ರಸ್ಟ್, ದೇವರಲ್ಲಿ ವಿಶ್ವಾಸ ಇದೆ, ಡಿವೈನ್ ಎನರ್ಜಿಯಲ್ಲಿ, ಹೈಯರ್ ಬೀಯಿಂಗ್ಸಲ್ಲಿ ತುಂಬಾ ನಿಮಗೆ ವಿಶ್ವಾಸ ಇದೆ. ಆ್ಯಂಡ್ ನೀವು ಯಾವಾಗಲೂ ನಿಮ್ಮ ಪ್ಯಾಷನ್ ಆ್ಯಂಡ್ ಧರ್ಮನ ನೀವು ಫಾಲೋ ಮಾಡ್ತೀರಾ. ಧರ್ಮ ಅಂದ್ರೇನು? ಪ್ಯೂರಿಟಿ, ಎಲ್ಲೂ ಮೋಸ ಇಲ್ಲ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ವಾಟ್ ಎಲ್ಸ್, ಬೇರೆ ಏನಿದೆ ಅಂತ ನಮ್ಮ ಬೇರೆ ಟ್ಯಾರೋದಲ್ಲಿ ಕೂಡ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಓಕೆ, ಲೆಟ್ಸ್ ಸಿ ಏನೆಲ್ಲ ಬಂದಿದೆ ಅಂತ ನೋಡೋಣ. ಮೆಜಿಷಿಯನ್, ಓ ಮೈ ಗಾಡ್, ದ ಹೈ ಪ್ರಿಸ್ಟೆಸ್. ಅದೇ ನಾನು ಮೂನ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೆ ಅಲ್ವಾ, ಸೊ ಮೂನ್ ಅದರ ಬಗ್ಗೆನೇ ಹೇಳುತ್ತೆ. ಓಕೆ, ದ ಹೈ ಪ್ರಿಸ್ಟೆಸ್, 8 ಆಫ್ ಪೆಂಟಿಕಲ್ಸ್. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಇನ್ನೊಬ್ಬರ ಮನೆಯಲ್ಲಿ ಏನು ನಡೀತಾ ಇದೆ, ಇನ್ನೊಬ್ರಿಗೆ ಏನು ಮಾಡ್ತಾ ಇದ್ದಾರೆ, ನಿಮಗೆ ಅದರ ಪರಿವೇ ಇಲ್ಲ. ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ನನ್ನ ಕೆಲಸ ಏನು, ನಾನು ಅದನ್ನ ಮಾಡ್ಕೊಳ್ತೀನಪ್ಪ. ನನಗೆ ನನ್ನ ಜೀವನದಲ್ಲಿ ಮುಂದೆ ಬರಬೇಕು, ಒಳ್ಳೆ ಸಂಪಾದನೆ ಮಾಡಬೇಕು, ಬೇರೆಯವ್ರಿಗೆ ಹೆಲ್ಪ್ ಕೂಡ ಮಾಡಬೇಕು, ತುಂಬ ಲಾಯಲ್. ಹಾಗೆ ನಿಮಗೆ ಡಾಗ್ಸ್ ತುಂಬ ಇಷ್ಟ ಇರ್ಬೋದು, ಸ್ಪೆಷಲಿ ಡಾಗ್ಸ್. ಆ್ಯಂಡ್ ನಿಮ್ಮ ಕೆಲಸನ ನೀವು ಅಚ್ಚುಕಟ್ಟಾಗಿ ಮಾಡ್ತೀರಾ. ಓಕೆ, ಅಂತಂದರೆ ಬೇರೆಯವರ ಎನರ್ಜಿನ ಏನಿದೆ ನೋಡಿ, ನಿಮ್ಮ ಕೆಲಸ ಏನು ಅಚ್ಚುಕಟ್ಟು. ನಾನು ಯಾವುದನ್ನು ಹೇಳಿದೆ ಅಂತಂದರೆ, ಮೇ ಬಿ ನೀವು ಮನೇಲಿ ಆಫೀಸ್ಗೆ ಹೋಗಿ ಬರ್ತೀರಾ ಅಂತ ಇಟ್ಕೊಳ್ಳೋಣ. ಆಫೀಸಲ್ಲಿ ಕೂಡ ಅಷ್ಟೇ, ನಿಮ್ಮ ಕೆಲಸ ಏನಿದೆ ಅದನ್ನು ಚೆನ್ನಾಗಿ ಮಾಡ್ತೀರಾ. ನೀವು ಮನೆಯಲ್ಲಿದ್ದರೂ ಕೂಡ ಅಷ್ಟೇ, ನಿಮ್ಮ ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತೀರಾ. ಆ್ಯಂಡ್ ಇನ್ನೂ ನಿಮ್ಮಲ್ಲಿ ಪವರ್ ಇದೆ. ಏನು ಅಂತಂದರೆ, ನೀವು ಇನ್ನೊಬ್ಬರ ಎನರ್ಜಿನ ಸೆನ್ಸ್ ಮಾಡ್ತೀರಾ, ಇನ್ನೊಬ್ಬರ ಎಮೋಷನ್ಸ್ನ ನೀವು ಸೆನ್ಸ್ ಮಾಡ್ತೀರಾ. ಅದು ಒಂದು ಎಬಿಲಿಟಿ ನಿಮ್ಮಲ್ಲಿದೆ. ಓಕೆ, ಅಂತಂದರೆ ಪರ್ಸನ್ ದೂರದಿಂದ ಬರ್ತಾ ಇದ್ದಾರೆ ಅಂತ ಅಂದ ತಕ್ಷಣ ನಿಮಗೆ ಅವರ ಎನರ್ಜಿ ಫೀಲ್ ಆಗುತ್ತೆ. ಇವರು ಈ ಪರ್ಸನ್ ಹೇಗಿದ್ದಾರೆ ಅನ್ನೋದು. ತುಂಬ ಮೆಜಿಷಿಯನ್ ನಿಮ್ಮಲ್ಲಿ ಎಲ್ಲ ಏನು ಅಂತ ಹೇಳಿ. ಪೈಲ್ ನಂಬರ್ 1, ನಿಮ್ಮಲ್ಲಿ ಎಲ್ಲ ಸಂಪನ್ಮೂಲಗಳಿದೆ, ಎಲ್ಲ ಅದು ಎಬಿಲಿಟೀಸ್ ಇರ್ಬೋದು, ಎವ್ರಿಥಿಂಗ್ ಈಸ್ ವಿತ್ ಯು, ಎಲ್ಲನೂ ನಿಮ್ಮಲ್ಲಿದೆ. ಬಟ್ ಥಿಂಗ್ ಇಸ್ ದಟ್ ಏನು ಅಂತಂದರೆ, ನಿಮಗೆ ಕೆಲವೊಮ್ಮೆ ನೀವು ಕಾನ್ಫಿಡೆಂಟ್ ಫೀಲ್ ಮಾಡೋದಿಲ್ಲ, ಕೆಲವೊಮ್ಮೆ ನಿಮ್ಮನ್ನು ನೀವು ತುಂಬಾ ಸೆಲ್ಫ್ ಡೌಟ್ ಮಾಡ್ಕೊಳ್ತೀರಾ, ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಕೂಗು ಹೋಗ್ತೀರಾ ನೀವು. ಬಟ್ ಆ್ಯಕ್ಚುಲಿ ನೀವು ತುಂಬಾ, ಬಿಕಾಸ್ ದ ಮೂನ್ ಕಾರ್ಡ್ ನಿಮ್ಮ ಮೇನ್ ಪರ್ಸ್ನಾಲಿಟಿ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ನಾನಿಲ್ಲಿ ನಿಮಗೆ ಒಂದು ಅಡ್ವೈಸ್ ಮಾಡ್ತೀನಿ. ಏನು ಅಂತಂದರೆ, ಆಲ್ವೇಸ್ ಟ್ರಸ್ಟ್ ಯುವರ್ ಇಂಟ್ಯೂಷನ್ ಆ್ಯಂಡ್ ಪ್ಯಾಷನ್ ಆ್ಯಂಡ್ ಪ್ಯೂರಿಟಿನ ಫಾಲೋ ಮಾಡಿ. ಆ್ಯಂಡ್ ಆದಷ್ಟು ಗಾಸಿಪ್ಗೆ ನಿಮ್ಮನ್ನು ನೀವು ಇನ್ಕ್ಲೂಡ್ ಮಾಡಬೇಡಿ. ಬಿಕಾಸ್ ನೀವು ಆಲ್ರೆಡಿ ಗ್ರೌಂಡೆಡ್ ಎನರ್ಜಿಯಲ್ಲಿ ಇದ್ದೀರಾ, ಆದಷ್ಟು ಗ್ರೌಂಡಾಗೇ ಇರಿ. ಆ್ಯಂಡ್ ಏನು ಅಂತಂದರೆ, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಯಾವತ್ತೂ ಇಗ್ನೋರ್ ಮಾಡಬೇಡಿ. ಓಕೆ, ಸೊ ನೀವು ಯಾರನ್ನು ಬೇಕಾದರೂ ಮೋಡಿ ಮಾಡ್ಬೋದು, ಅಂತಹ ಒಂದು ಎನರ್ಜಿ ಇದೆ, ಅಂತಹ ಒಂದು ಪರ್ಸ್ನಾಲಿಟಿ. ನಿಮ್ಮನ್ನು ನೋಡಿದ ತಕ್ಷಣ ಜನರು ಹಿಪ್ನೋಟೈಸ್ ಆಗೋಗ್ಬಿಡ್ತಾರೆ. ಪೈಲ್ ನಂಬರ್ 1, 1 ನಿಮಿಷಕ್ಕದು ಹಿಪ್ನೋಟೈಸ್ ಆಗಿಬಿಡ್ತಾರೆ. ಸ್ಪೆಷಲಿ ನಿಮ್ಮ ಐಸ್ ಇರ್ಬೋದು. ಓಕೆ, ಐಸ್ ಇರ್ಬೋದು, ಕೆಲವ್ರದ್ದು ಐಸ್ ಇರ್ಬೋದು, ಕೆಲವ್ರದ್ದು ಡ್ರೆಸ್ಸಿಂಗ್ ಸ್ಟೈಲ್ ಏನಿದ್ದಾರೆ ನೋಡಿ ಅದು ಇರ್ಬೋದು. ನೋಡಿದ ತಕ್ಷಣ ಹಿಪ್ನೋಟೈಸ್ ಆಗಿಬಿಡ್ತಾರೆ. ಎಸ್, ಟೆಂಪ್ರೆನ್ಸ್, ಏಂಜಲ್ಸ್. ಓಕೆ, ಸೊ ಏಂಜಲ್ಸ್ ವೈಬ್, ಏಂಜಲ್ಸ್ ಎನರ್ಜಿ ಅಂತ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 1. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ ಪೈಲ್ ನಂಬರ್ 2. ಸೊ ಯಾರು ಸ್ಟ್ಯಾಗ್ ಎನರ್ಜಿನ ಚೂಸ್ ಮಾಡಿದ್ರಾ? ಸೊ ನಿಮ್ಮ ಆರಾ ಏನಿದೆ ನೋಡಿ, ಪೈಲ್ ನಂಬರ್ 2, ಇಟ್ಸ್ ಅ ವೆರಿ ಪವರ್ಫುಲ್, ತುಂಬಾ ಪವರ್ಫುಲ್ ನಿಮ್ಮ ಪರ್ಸ್ನಾಲಿಟಿ ಇರ್ಬೋದು. ಆ್ಯಂಡ್ ನೀವು ನಂಬಿಕೆ ಮತ್ತು ಬೆಳೆಯೋದ್ರಲ್ಲಿ ಹೆಚ್ಚು ವಿಶ್ವಾಸನ ಇಟ್ಕೊಳ್ಳುವಂಥ ವ್ಯಕ್ತಿಗಳು.
ನಿಮಗೆ ಬೇರೆಯವರ ಅಂಡರಲ್ಲಿದ್ದು ಜೀವನ ಮಾಡೋದು ಇಷ್ಟ ಇಲ್ಲ. ನೀವು ಹೇಗೆ ಅಂತ ನೋಡಿ, ಯಾರಿಗೆ ರೆಸನೇಟ್ ಆಗುತ್ತೆ ಅವರು ಮಾತ್ರ ತೊಗೊಳ್ಳಿ. ನಿಮ್ಗೆ ಹೇಗೆ ಅಂತಂದರೆ, ನೀವು ದುಡಿಬೇಕು, ನೀವು ತಿನ್ನಬೇಕು. ಇನ್ನೊಬ್ಬರು ದುಡಿದು ನೀವು ತಿನ್ನೋದು ನಿಮ್ಗೆ ಅಷ್ಟೊಂದು ಇಷ್ಟ ಇಲ್ಲ. ಓಕೆ, ಸೊ ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೊಗೊಳ್ಳಿ. ಆ್ಯಂಡ್ ನಿಮ್ಮ ತಪ್ಪು ಇಲ್ಲ ಅಂತಂದರೆ ನೀವು ಬಗ್ಗೋದೇ ಇಲ್ಲ. ಹಾಗೆ ನಿಮ್ಮನ್ನು ಬೇರೆಯವರು ಟ್ರೈ ಮಾಡ್ತಾರೆ ನಿಮ್ಮನ್ನು ತಲೆ ತಗ್ಗಿಸುವ ಹಾಗೆ ಮಾಡ್ಕೊಳ್ಬೇಕು ಅಂತ, ಬಟ್ ಅವ್ರಿಗೆ ಆಗಲ್ಲ. ಬಿಕಾಸ್ ಅವ್ರು ಅಷ್ಟೊಂದು ಪವರ್ಫುಲ್ ಇದೆ. ನಿಮ್ಮ ಮಾತು ಇರಬಹುದು, ಇಲ್ಲಾಂದರೆ ನಿಮ್ಮ ಆ್ಯಕ್ಷನ್ ಏನಿದೆ ನೋಡಿ, ಅದು ಜನರ ಮೇಲೆ ಎಷ್ಟೊಂದು ಪ್ರಭಾವ ಬೀಳುತ್ತೆ ಅಂತಂದರೆ, ಪೈಲ್ ನಂಬರ್ 2, ಅವರು ಈ ಒಂದು ವ್ಯಕ್ತಿ ಈ ಥರ ಯಾಕೆ ಹೇಳಿದರು, ಈ ವ್ಯಕ್ತಿ ಈ ಥರ ಹೇಳಿದ್ದಾರೆ ಅಂತಂದರೆ ಏನೋ ಅರ್ಥ ಇದೆ. ಈ ಒಂದು ವ್ಯಕ್ತಿ ಈ ಥರ ಪ್ರತಿಕ್ರಿಯೆ ಮಾಡಿದ್ದಾರೆ ಅಂತಂದರೆ ಏನೋ ಇದೆ. ಓಕೆ, ಸೊ ಅಂತಹ ಒಂದು ಎನರ್ಜಿ ಇದೆ ಪೈಲ್ ನಂಬರ್ 2. ವೆರಿ ಸ್ಟ್ರೇಟ್ ಫಾರ್ವರ್ಡ್. ನೀವು ತುಂಬಾ ಸ್ಟ್ರೇಟ್ ಫಾರ್ವರ್ಡ್. ಆ್ಯಂಡ್ ನೀವು ಕೆಳಗೆ ಬಿದ್ದರು ಅಂತ ಇಟ್ಕೊಳ್ಳಿ. ಕೆಳಗೆ ಬಿದ್ರಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲಿ, ಇಲ್ಲಾಂದರೆ ಕೆಲವರು ನಿಮ್ಮನ್ನು ಕೆಳಗೆ ಬೀಳಿಸಬೇಕು ಅಂತ ಯಾವುದೇ ರೀತಿ ಹೇಗೆ ಕೂಡ ಮಾಡಿದರೂ ಕೂಡ, ನೀವು ಕೆಳಗೆ ಬಿದ್ದರೂ ಕೂಡ ನೀವು ಮೇಲೆ ಎದ್ದೇಳ್ತೀರಾ. ಬಿಕಾಸ್ ನಿಮ್ಮಲ್ಲಿ ಅಷ್ಟೊಂದು ಪವರ್ ಇದೆ. ಏನಕ್ಕಿದೆ ಅಂತಂದರೆ, ನೀವು ವಿಶ್ವಾಸ ಮತ್ತು ಬೆಳೆಯೋದ್ರಲ್ಲಿ ನಂಬಿಕೆ ಇಟ್ಟಿರೋದ್ರಿಂದ ಯಾರೂ ಕೂಡ ನಿಮ್ಮನ್ನು ಕೆಳಗೆ ಬೀಳಿಸೋಕ್ಕಾಗಲ್ಲ. ಓಕೆ, ವೆರಿ ಪವರ್ಫುಲ್. ನೀವು ನೋಡೋದಕ್ಕೆ ತುಂಬ ಗಾಂಭೀರ್ಯ ಕಾಣ್ಬೋದು ಜನರಿಗೆ. ಓಕೆ, ಸೊ ಲೈಕ್ ನಿಮ್ಮನ್ನು ನೋಡಿದ ತಕ್ಷಣ ಜನರಿಗೆ ಅನಿಸ್ಬೋದು ಇವು ತುಂಬ ಸ್ಟ್ರಿಕ್ಟ್ ಇರ್ಬೋದು, ಇಲ್ಲಾಂದರೆ ಈ ವ್ಯಕ್ತಿ ತುಂಬ ಗಾಂಭೀರ್ಯ ತೋರಿಸ್ತಾ ಇದ್ದಾರೆ. ಸೊ ಕೆಲವರಿಗೆ ಅಟ್ರ್ಯಾಕ್ಟ್ ಆಗುತ್ತೆ ಇಂಥ ಪರ್ಸ್ನಾಲಿಟಿ, ಇನ್ನಷ್ಟು ತಿಳ್ಕೊಳ್ಳೋದಕ್ಕೆ ಮನಸ್ಸು ಬರುತ್ತೆ. ಸೊ ಅಂತಹ ವ್ಯಕ್ತಿಗಳು, ಇದು ನಿಮ್ಮ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ, ನೀವು ಭಯ ಪಡೋದಿಲ್ಲ ಯಾವುದಕ್ಕೂ. ನಿಮ್ಮಲ್ಲಿ ನೀವು ಧೈರ್ಯವಂತರು. ಮೇಯ್ನ್ ನಿಮ್ಮ ಒಂದು ವ್ಯಕ್ತಿತ್ವ ಹೇಳಬೇಕು ಅಂತಂದರೆ, ನೀವು ತುಂಬ ಧೈರ್ಯವಂತರು. ಓಕೆ, ಹೇಗೆ ಅಂತಂದರೆ, ನಿಮಗೆ ಭಯ ಇದ್ದರೂ ಕೂಡ ನೀವು ಮುಂದೆ ಹೋಗ್ತೀರಾ. ಇಲ್ಲ, ಒಂದು ಸಲ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಅನ್ನೋದು, ಆ ಥರ. ಓಕೆ, ಸೊ ಅಂತಹ ಪರ್ಸ್ನಾಲಿಟಿ ನಿಮ್ಮದು. ಲೈಕ್ ನೀವು ಬಿಟ್ಟು ಕೊಡೋದಿಲ್ಲ, ಗಿವ್ ಅಪ್ ಮಾಡೋದಿಲ್ಲ. ಆಗಿಲ್ದಿದ್ರೂ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಟ್ರೈ ಮಾಡಬಹುದಲ್ವಾ ಅನ್ನೋದು. ಬಿಕಾಸ್ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಭೂಮಿಯಲ್ಲಿ ತುಂಬ ಜನ ಇದ್ದಾರೆ, ಬಟ್ ಅವ್ರು ಟ್ರೈಯೇ ಮಾಡೋದಿಲ್ಲ, ಪ್ರಯತ್ನನೇ ಪಡೋದಿಲ್ಲ. ಪ್ರಯತ್ನ ಲೈಕ್ ಒಂದು ಸಲ ಪಡಬಹುದು, ಮತ್ತು ಪ್ರಯತ್ನ ಪಡೋದಿಲ್ಲ ಕೆಲವರು. ಓಕೆ, ಸೊ ನೀವು ಆ ಥರ ಅಲ್ಲ, ಟ್ರೈ ಅಗೇನ್ ಅಂಟಿಲ್ ಸಕ್ಸಸ್ ಆಗಲಿ ಅಂತ ಹೇಳಿಬಿಟ್ಟು. ಸೊ ನೀವು ವಿಶ್ವಾಸ ಮತ್ತು ನಂಬಿಕೆ, ವಿಶ್ವಾಸ ಆ್ಯಂಡ್ ಬೆಳವಣಿಗೆಯಲ್ಲಿ ಹೆಚ್ಚಿನ ನಂಬಿಕೆ ಇಟ್ಕೊಳ್ಳುವಂತಹ ವ್ಯಕ್ತಿಗಳು ನೀವು. ಸೊ ಲೆಟ್ಸ್ ಸಿ ಐ ಆಮ್ ವೆರಿ ಎಕ್ಸೈಟೆಡ್. ಪೈಲ್ ನಂಬರ್ 2, ತುಂಬಾ ಕಾಮ್ ಇರ್ತೀರಾ ನೀವು. ಯಾರಾದರೂ ನಿಮಗೆ ಇವಾಗ ಹೇಳ್ತಾರಲ್ಲ, ಮಲಗಿದ್ದ ಲೈಕ್ ಸಿಂಹನ ಎಬ್ಬಿಸಿದ್ರೆ ಏನು ಮಾಡುತ್ತೆ ಅನ್ನೋದು. ಸೊ ಆ ಒಂದು ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಥ್ಯಾಂಕ್ ಯು. ಟೆಂಪ್ರೆನ್ಸ್. ಓಕೆ, ಪೈಲ್ ನಂಬರ್ 1 ಕೂಡ ಟೆಂಪ್ರೆನ್ಸ್ ಎನರ್ಜಿ ಇತ್ತು. ಓಕೆ, ಸೊ ಪೈಲ್ ನಂಬರ್ 2, ನೀವು ಪರ್ಸನ್ಸ್ ಹೇಗೆ ಅಂತಂದರೆ, ಲೈಕ್ ನೀವು ನೋಡೋದಕ್ಕೆ ತುಂಬ ಗಾಂಭೀರ್ಯ ಜನರಿಗೆ ಅನಿಸ್ಬಹುದು. ಬಟ್ ಏನು ಅಂತಂದರೆ, ನೀವು ಯಾವುದೇ ಸಿಚುವೇಶನ್ ಬರಲಿ ಅದರಲ್ಲಿ ನಗೋದಕ್ಕೆ ಪ್ರಯತ್ನ ಪಡ್ತೀರಾ. ಓಕೆ, ನಗೋದಕ್ಕೆ ಪ್ರಯತ್ನ ಪಡ್ತೀರಾ. ಆ್ಯಂಡ್ ನಿಮಗೆ ನೀವು ತುಂಬಾ ಇನ್ಸ್ಪೈರ್ ಮಾಡ್ತೀರಾ, ನಿಮಗೆ ನೀವು ಮೋಟಿವೇಟ್ ಮಾಡ್ತೀರಾ. ದಿಸ್ ಈಸ್ ದ ಟೋಟ್ಲಿ ಡಿಫ್ರೆಂಟ್ ಪೈಲ್ ಫ್ರಮ್ 1ಇಂದ 2ಗೆ ಬರಬೇಕಾದ್ರೆ. ನಿಮ್ಮ ವೈಬ್ ಹೇಗೆ ಅಂತಂದರೆ, ಲೈಕ್ ಜೇಬಲ್ ದುಡ್ಡಿಲ್ಲ, ಆದರೂ ನೀವು ಖುಷಿಯಲ್ಲಿದ್ದೀರಾ, ಹ್ಯಾಪಿಯಾಗಿದ್ದೀರಾ. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ಹಣ ಹೇಗೆ ಬೇಕಾದರೂ ಮಾಡ್ಕೊಳ್ತೀನಿ ಅನ್ನೋದು, ಹೇಗೆ ಬೇಕಾದರೂ ಬರುತ್ತೆ ಅನ್ನೋದು ಕೂಡ. ಓಕೆ, ಸೊ ಅಂಥ ಎನರ್ಜಿ. ಸೊ ಪೈಲ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್. ಓಕೆ, ಕಿಂಗ್ ಆಫ್ ವಾಂಡ್ಸ್, ಎಂಪರರ್. ನಾನು ಅದೇ ಹೇಳಿದೆ ಅಲ್ವಾ, ಗಾಂಭೀರ್ಯ. ಓ ಮೈ ಗಾಡ್, ದ ಹೈ ಪ್ರೀಸ್ಟೆಸ್. ಅದೇ ನಾನು ಮೊದಲೇ ಹೇಳಿದೆ ಅಲ್ವಾ ನಿಮಗೆ. ಸೊ ನೀವೇನಾದರೂ ಮಾತಾಡ್ತೀರಾ ಅಂತಂದರೆ
ಜನರಿಗೆ ಅನಿಸುತ್ತೆ ಏನೋ ಅರ್ಥ ಇದೆ ಇದರಲ್ಲಿ ಅನ್ನೋದು. ಓಕೆ, ಸೊ ನಿಮ್ಮ ಒಂದು ಮಾತು ಅವರ ಕಿವಿಯಲ್ಲಿ ಅದು ಎಷ್ಟು ಸಲ ಏನೋ ಎಕೋ ಆಗುತ್ತೆ ಅಂತಂದರೆ, ಎಕೋ ಅಂದರೆ ನೋಡಿ, ಇವಾಗ ನಾವು ಮನೆಯೊಳಗಡೆ ಎಲ್ಲ ಕಿಟಕಿ ಬಾಗಿಲೆಲ್ಲ ಮುಚ್ಚಿ ಮಾತಾಡ್ದಾಗ ಎಕೋ ಆಗುತ್ತೆ ನೋಡಿ, ಅದೇ ಥರ ನಿಮ್ಮ ಸ್ವರ, ನಿಮ್ಮ ಧ್ವನಿ, ನಿಮ್ಮ ಮಾತು. ಓಕೆ, ಸೊ ನಿಮ್ಮಿಂದ ತುಂಬ ಜನರು ಇನ್ಸ್ಪೈರ್ ಆಗ್ತಾರೆ. ಪಾಲ್ ನಂಬರ್ 2 ತುಂಬಾ ಇನ್ಸ್ಪೈರ್ ಆಗ್ತಾರೆ. ಅವ್ರಿಗನ್ಸುತ್ತೆ ನಿಮ್ಗೆ ತುಂಬ ಗೊತ್ತಿದೆ, ನೀವು ಲೈಕ್ ಯು ವೆರಿ ವಿಸ್ಡಮ್, ನಿಮ್ಮಲ್ಲಿ ನಾಲೆಜ್ ಚೆನ್ನಾಗಿದೆ. ಪಾಲ್ ನಂಬರ್ 2 ಅದನ್ನು ನೀವು ವಿಸ್ಡಮ್ಗೆ ಪರಿವರ್ತನೆ ಮಾಡಬೇಕು. ಓಕೆ, ನಾಲೆಜ್ ಎಲ್ಲರಲ್ಲಿರುತ್ತೆ, ಬಟ್ ಅದನ್ನ ವಿಸ್ಡಮ್ಗೆ ಪರಿವರ್ತನೆ ಮಾಡಬೇಕು ಅಂತಂದರೆ ಸಮಯ ಹಿಡಿಸುತ್ತೆ. ಓಕೆ, ಸೊ ಯು ವೆರಿ ಅಟ್ರ್ಯಾಕ್ಟಿವ್, ನೀವು ತುಂಬಾ ಅಟ್ರ್ಯಾಕ್ಟಿವ್ ಪರ್ಸ್ನಾಲಿಟಿ ನಿಮ್ಮದು, ವೆರಿ ವೆರಿ ಅಟ್ರ್ಯಾಕ್ಟಿವ್. ಸ್ಪೆಷಲಿ ನಿಮ್ಮ ಹೇರ್. ಓಕೆ, ನೀವು ಹೆಂಗಸರಾಗಿದ್ದರೆ ನಿಮ್ಮ ಹೇರ್, ಆ್ಯಂಡ್ ನೀವು ಗಂಡಸರಾಗಿದ್ದರೆ ನಿಮ್ಮ ದಾಡಿ ಗಡ್ಡ ಏನಿದೆ ನೋಡಿ, ಕೂದಲು, ಆ್ಯಂಡ್ ನಿಮ್ಮ ಫೋರ್ಹೆಡ್. ನೀವು ಒಂದು ಒಳ್ಳೆ ಮದರ್ ಕೂಡ, ನೀವು ಒಂದು ಒಳ್ಳೆ ಗ್ರ್ಯಾಂಡ್ ಮದರ್ ಕೂಡ, ನೀವು ಒಂದು ಒಳ್ಳೆ ಡಾಟರ್ ಕೂಡ, ನೀವು ಒಂದು ಒಳ್ಳೆ ಡಾಟರ್ ಇನ್ಲಾ ಕೂಡ, ನೀವು ಒಂದು ಒಳ್ಳೆ ಮಗಳು ಕೂಡ. ಓಕೆ, ಬಟ್ ನಿಮ್ಮನ್ನು ನೋಡಿದಾಗ ತುಂಬ ಗಾಂಭೀರ್ಯ ಸ್ವಭಾವದವರಾಗಿ ನೀವು ಕಾಣ್ತೀರಾ. ಆ್ಯಂಡ್ ನಿಮಗೆ ಫೋಟೋಗ್ರಫಿ ಅಂದರೆ ತುಂಬ ಇಷ್ಟ ಇರ್ಬೋದು. ಪಾಲ್ ನಂಬರ್ 2 ನೀವೆಲ್ಲಿ ಹೋಗ್ತೀರಾ ಅಲ್ಲಿ ಫೋಟೋಸ್ ತೆಗಿತೀರಾ. ಅಟ್ಲೀಸ್ಟ್ ನಿಮ್ಮ ಫೋಟೋ ತೆಗೆಯೋದಿದ್ರು ಕೂಡ ಯೂಶ್ವಲಿ ರೈಟ್ ನಾವು ಎಲ್ಲ ಕಡೆ ಫೋಟೋಸ್ ತೆಗಿತಾರೆ, ಇಲ್ಲ ಅಂತ ಹೇಳಿ ಅಲ್ಲ, ಬಟ್ ನಿಮಗೆ ನೋಡಿ ಬೇರೆಯವರು ಹೇಗೆ ಫೋಟೋ ತೆಗಿತಾರೆ ಅಂತಂದರೆ, ಎಸ್ ಫಾರ್ ಎಕ್ಸಾಂಪಲ್ ಹಂಪಿಗೆ ಹೋದ್ರಿ, ಬೇಳೂರಿಗೆ ಹೋದ್ರಿ ಅಂತ ಇಟ್ಕೊಳ್ಳೋಣ. ಸೊ ಅಲ್ಲಿ ದೇವಸ್ಥಾನಕ್ಕೆಲ್ಲಾದರೂ ಹೋದ್ರಿ, ಅಲ್ಲಿ ನೀವು ಫೋಟೋ ಕ್ಲಿಕ್ ಮಾಡಿದ್ರಿ. ಆ ಒಂದು ಫೋಟೋ ಕ್ಲಿಕ್ ಮಾಡೋದೇ ಬೇರೆ. ನೀವು ಯಾವ ಥರ ಲೈಕ್ ನಾನು ಹೇಗೆ ಅಂತ ಅದನ್ನ ಡಿಸ್ಕ್ರೈಬ್ ಮಾಡಲಿ, ಲೈಕ್ ನೀವು ಕ್ಯಾಪ್ಚರ್ ಮಾಡೋದಿರ್ಬೋದು, ನೀವು ಡಿಸ್ಕವರ್ ಮಾಡೋದಿರ್ಬೋದು, ಅದು ಬೇರೆಯವರಿಂದ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ಸಣ್ಣ ಸಣ್ಣ ವಿಷಯಗಳು, ಸಣ್ಣ ಸಣ್ಣ ಡೀಟೇಲ್ಸ್ ಏನಿದೆ ನೋಡಿ, ಅದು ನಿಮಗೆ ತುಂಬ ಇಷ್ಟ. ಮೇ ಬಿ ಅದು ಕಪ್ಪಲ್ಲಿರುವಂಥ ಡೀಟೇಲ್ಸ್ ಇರಬಹುದು. ಕೆಲವರು ಕಪ್ ಕಲರ್ ನೋಡಿಬಿಟ್ಟು ಪರ್ಚೇಸ್ ಮಾಡ್ತಾರೆ ಚೆನ್ನಾಗಿದೆ ಅಂತ, ಬಟ್ ನೀವು ಡೀಟೇಲ್ಸ್ ನೋಡಿಬಿಟ್ಟು ಪರ್ಚೇಸ್ ಮಾಡ್ತೀರಾ. ಪಾಲ್ ನಂಬರ್ 2 ನಿಮಗೆ ಆಸ್ಟ್ರಾಲಜಿ ಇಷ್ಟ ಇರ್ಬೋದು, ಟ್ಯಾರೋ ರೀಡಿಂಗ್ಸ್ ಇರಬಹುದು ಇಷ್ಟ ಇರ್ಬೋದು, ಆಕರ್ಷಿಕ್ ಇಷ್ಟ ಇರ್ಬೋದು. ಸೊ ಇದರಲ್ಲೆಲ್ಲ ನಿಮ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಓಕೆ, ಆ್ಯಂಡ್ ಯು ಆಲ್ವೇಸ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ, ಪಾಲ್ ನಂಬರ್ 2 ಅಲ್ಲಿ ಅವರು ಟ್ರಸ್ಟ್ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತಾರೆ, ಬಟ್ ಯು ಆರ್ ಟ್ರಸ್ಟ್ ಯುವರ್ ಇಂಟ್ಯೂಷನ್ ಬಿಕಾಸ್ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ಅದರಿಂದಲೇ ನೀವು ಬೆಳೆತೀರಾ ಅನ್ನೋದು ಕೂಡ ಗೊತ್ತಿದೆ. ಅದಕ್ಕೋಸ್ಕರ ನಿಮ್ಮ ಪರ್ಸ್ನಾಲಿಟಿ ಗಾಂಭೀರ್ಯ ಥರ ಕಾಣುತ್ತೆ. ಓಕೆ, ಪಾಲ್ ನಂಬರ್ 7 ಆಫ್ ಕಪ್ಸ್ ಕೂಡ ಇದೆ ಇಲ್ಲಿ. ಸೊ ಕನ್ಫ್ಯೂಷನ್ಸ್ ಪಾಲ್ ನಂಬರ್ 1 ಕೂಡ ಇತ್ತು ಈ ಎನರ್ಜಿ. ಕನ್ಫ್ಯೂಷನ್ಸ್ ಇದ್ದರೂ ಕೂಡ ನೀವು ಯಾವುದನ್ನು ಚೂಸ್ ಮಾಡ್ತೀರಾ ನೋಡಿ, ಅದು ನಿಮಗೆ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಓಕೆ, ಅಂತ ಎನರ್ಜಿ. ಸೊ ಲೆಟ್ಸಿ ನೋಡೋಣ ಈ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪಾಲ್ ನಂಬರ್ 2 ಇದು ನನಗೆ ಇವಾಗ ಮೆಸೇಜ್ ಸಿಗ್ತಾ ಇದೆ. ಕೆಲವರಿಗೆ ಇದು ಟ್ರಿಗರ್ ಆಗ್ಬೋದು. ಈಗೋ ಇದ್ದರೆ ಅದನ್ನ ಬದಿಗಿಡಿ. ಈಗೋಯಿಂದ ನಾವು ಬೆಳೆಯೋದಿಲ್ಲ, ಬಟ್ ಕೆಲವೊಮ್ಮೆ ನಮಗೆ ಅಹಂ ಅನ್ನೋದು ಬರುತ್ತೆ. ನಾನು ಈ ಥರ ಮಾಡಿದ್ದು, ನಾನು ಅನ್ನೋದು. ಓಕೆ, ಸೊ ಅದನ್ನ ಬದಿಗಿಡಿ ಆ್ಯಂಡ್ ಅದನ್ನು ಹೇಗೆ ಹೀಲ್ ಮಾಡಬಹುದು ಅನ್ನೋದನ್ನು ನೋಡಿ. ಓಕೆ, ಸೊ ಲೆಟ್ಸ್ ಸಿ ಪಾಲ್ ನಂಬರ್ 2. ಓಕೆ, ಜಡ್ಜ್ಮೆಂಟ್. ಓಕೆ, ಸೊ ಪಾಲ್ ನಂಬರ್ 2 ಪೇಜ್ ಆಫ್ ಕಪ್ಸ್. ಇಲ್ಲಿ ಇದೇ ಪೊಸಿಷನಲ್ಲಿ ಬಂದಿತ್ತು ಪಾಲ್ ನಂಬರ್ 1 ಕೂಡ ಇದೇ ಕಾರ್ಡ್ಸ್. ಓಕೆ, 4 ಆಫ್ ಸೋರ್ಡ್ಸ್.
ಓಕೆ, 9 ಆಫ್ ಕಪ್ಸ್. ಪೈಲ್ ನಂಬರ್ 2 ಪೀಪಲ್, ನಿಮ್ಮನ್ನು ಜಡ್ಜ್ ಮಾಡೋದು ತುಂಬ ಕಷ್ಟ. ಜಡ್ಜ್ ಮಾಡೋಕ್ಕಾಗಲ್ಲ. ನಿಮ್ಗೆ ಯಾವಾಗ ಸಿಟ್ಟು ಬರುತ್ತೆ, ಯಾವಾಗ ನೀವು ಖುಷಿಯಾಗಿರ್ತೀರಾ, ಆ್ಯಂಡ್ ನಿಮ್ಮ ಜೊತೆ ಯಾವ ರೀತಿ ಮಾತಾಡಬೇಕು, ಹೇಗೆ ಹೇಳಬೇಕು ಅನ್ನೋದು ಕೆಲವೊಮ್ಮೆ ಜನರಿಗೆ ಗೊಂದಲ ಆಗುತ್ತೆ. ಸೊ ನಾವು ಹೇಳಿದರೆ ಇದನ್ನ ಕೇಳ್ತಾರೋ ಇಲ್ವೋ ಅನ್ನೋದು. ಓಕೆ, ಆ್ಯಂಡ್ ನೀವು ಬೇರೆಯವರ ತಾಳಕ್ಕೆ ಕುಣಿಯೋದಿಲ್ಲ. ಪೈಲ್ ನಂಬರ್ 2, ನೀವು ನಿಮ್ಮ ತಾಳಕ್ಕೆ ಕುಣಿತೀರಾ. ಓಕೆ, ನೀವು ನಿಮ್ಮ ತಾಳ ಕುಣಿದೀರಾ. ಹಾಗೆ ನೀವು ತುಂಬಾ ಲೈಕ್ ವೆರಿ ಕನೆಕ್ಟೆಡ್ ಟು ದಿ ಡಿವೈನ್ ಜೊತೆ ತುಂಬ ಕನೆಕ್ಟ್ ಆಗಿದ್ದೀರಾ ನೀವು. ಓಕೆ, ಆ್ಯಂಡ್ ನೀವು ಇದ್ದದ್ರಲ್ಲಿ ಖುಷಿ ಪಡುವಂತಹ ವ್ಯಕ್ತಿಗಳು. ನನಗೆ ಡಿಸೈರ್ಸ್ ಇರಬಹುದು ನಿಮಗೆ, ಬಟ್ ಆ್ಯಕ್ಚುಲಿ ನಿಮ್ಮನ್ನು ಹೇಳೋದಾದರೆ ಯು ವೆರಿ ಲೈಕ್ ಇದ್ದದ್ರಲ್ಲಿ ಖುಷಿ ಪಡೆ, ಅದೇ ಡಬಲ್ ಆಗುತ್ತೆ ಅನ್ನೋ ಎನರ್ಜಿ. ಓಕೆ, ಆ್ಯಂಡ್ ನೀವು ತುಂಬಾ ಶಾಂತಿಯನ್ನು ಚೂಸ್ ಮಾಡುವಂಥ ಪರ್ಸನ್. ಸೊ ಕಿರಿಕಿರಿ ಎಲ್ಲಿರುತ್ತೆ ನೋಡಿ, ಅಲ್ಲಿ ನಿಮಗಾಗಲ್ಲ. ಎಲ್ಲಿ ಜಗಳಗಳು ನಡೆಯುತ್ತೆ ನೋಡಿ, ಅಲ್ಲಿ ನೀವು ಇಲ್ಲ, ಎಸ್ಕೇಪ್. ನಿಮ್ಗೆ ಇಷ್ಟನೇ ಇಲ್ಲ. ಆದಷ್ಟು ಶಾಂತಿಯುತ ಜಾಗ ಎಲ್ಲಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ತೀರಾ. ಯು ವೆರಿ ನೀವು ಎನಿಮಲ್ ಲವರ್ ಆಗಿರ್ಬೋದು. ಓಕೆ, ಆ್ಯಂಡ್ ನೇಚರ್ ಲವರ್ ಆಗಿರ್ಬೋದು ನೀವು. ಪೈಲ್ ನಂಬರ್ 2 ಪೀಪಲ್, ಯು ವೆರಿ ನೇಚರ್ ಲವರ್. ಹಾಗೆ ನೀವು ಪ್ರಕೃತಿ ಜೊತೆ ಕನೆಕ್ಟ್ ಆಗ್ತೀರಾ. ಮರಗಳಿರ್ಬೋದು, ಗಿಡಗಳಿರ್ಬೋದು, ಅದರಲ್ಲಿ ಮಾತಾಡ್ತೀರಾ ಅಂತಂದರೆ ಅದು ನಿಮಗೆ ರೆಸ್ಪಾಂಡ್ ಮಾಡುತ್ತೆ. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ ಸಿ ಪೈಲ್ ನಂಬರ್. ವಾವ್, ನೋಡಿ ಅದೇ ಸ್ಟ್ರೇಟ್ ಫಾರ್ವರ್ಡ್ ಹೇಳಿದೆ ಅಲ್ವಾ ನಾನು. 2 ಆಫ್ ಕಪ್ಸ್, ನಿಮಗೆ ಇಷ್ಟು ಪ್ರೀತಿ ಕೊಟ್ಟರೆ ನೀವು ಇಷ್ಟು ಕೊಡ್ತೀರಾ. ಓಕೆ, ಇಷ್ಟು ಕೊಟ್ಟರೆ ನೀವಿಷ್ಟು ಕೊಡ್ತೀರಾ ಅಂತ ಎನರ್ಜಿ. ಅಂತಂದರೆ ನೀವು ಇನ್ನೊಂದು ಯಾವುದ್ರಲ್ಲಿ ವಿಶ್ವಾಸ ಇಟ್ಕೊಳ್ತೀರಾ ಅಂತಂದರೆ ಎನರ್ಜಿಯಲ್ಲಿ ನಾನು ಎಷ್ಟು ಕೊಡ್ತೀನಿ ಅಷ್ಟೇ ನನಗೆ ಸಿಗಬೇಕು ಅನ್ನೋದು. ಬ್ಯಾಲೆನ್ಸ್ ಮಾಡಿ ಹೋಗ್ತೀರಾ ನೀವು. ನಿಮ್ಮ ಲೈಫನ್ನು ಆದಷ್ಟು ಬ್ಯಾಲೆನ್ಸಲ್ಲೇ ಇಟ್ಕೊಂಡು ಹೋಗ್ತೀರಾ ನೀವು. ಯು ವೆರಿ ಲವ್ವಿಂಗ್ ಪರ್ಸನ್, ವೆರಿ ಕೇರಿಂಗ್ ಪರ್ಸನ್. ಸ್ಪೆಷಲಿ ನಿಮ್ಮ ಸ್ಪೌಸ್ ಇದ್ದಾರೆ ನೋಡಿ, ದೇ ಆರ್ ವೆರಿ ಲಕ್ಕಿ ಆ್ಯಕ್ಚುಲಿ. ಪೈಲ್ ನಂಬರ್ 2, ಎಸ್ ಅಗೇನ್ ಕಿಂಗ್ ಆಫ್ ಕಪ್ಸ್. ನಿಮಗೆ ಕ್ರಿಯೇಟಿವಿಟಿ ತುಂಬ ಇಷ್ಟ. ಏನಾದರೂ ಕ್ರಿಯೇಟ್ ಮಾಡೋದು ಅಂತಂದರೆ ಯು ಆರ್ ಅ ಕಾಂಪಿಟೇಟರ್ಸ್. ಓಕೆ, ಬಟ್ ನೀವು ಯಾರನ್ನು ಆ್ಯಸ್ ಅ ಕಾಂಪಿಟೇಟರ್ ಥರ ನೋಡೋದಿಲ್ಲ, ಬಟ್ ಜನರು ನಿಮ್ಮನ್ನು ಆ್ಯಸ್ ಅ ಕಾಂಪಿಟೇಟರ್ ಥರ ನೋಡ್ತಾರೆ. ಬಟ್ ಕೆಲವೊಮ್ಮೆ ಈ ಒಂದು ಎನರ್ಜಿ ಬರುತ್ತೆ ನಮ್ಮಲ್ಲೂ ಕೂಡ. ಕೆಲವೊಮ್ಮೆ ಇದು ಜಲಸಿನ ತೊಗೊಂಡು ಬರುತ್ತೆ. ಸೊ ನಿಮಗೇನಾದರೂ ಜಲಸಿ, ಈಗೋ, ಬೇರೆಯವ್ರನ್ನ ಕಾಂಪಿಟೇಟರ್ ಥರ ನೋಡೋದು ಎಲ್ಲ ಇದೆ ಅಂತಂದರೆ ಅದನ್ನ ಹೀಲ್ ಮಾಡಿ. ಓಕೆ, ಸೊ ನೀವು ತುಂಬಾ ಕ್ರಿಯೇಟಿವ್ ಪರ್ಸನ್. ನಿಮಗೆ ಹಾಡೋದು ತುಂಬ ಇಷ್ಟ ಇರ್ಬೋದು, ಡಾನ್ಸ್ ಮಾಡೋದು ತುಂಬ ಇಷ್ಟ ಇರ್ಬೋದು, ಆ್ಯಂಡ್ ಪೇಂಟಿಂಗ್ ಮಾಡೋದು ಅದೆಲ್ಲ ತುಂಬ ಇಷ್ಟ ಇರ್ಬೋದು. ಓಕೆ, ಅಂತಂದರೆ ನೀವು ಜನರ ಎಮೋಷನ್ಸ್ಗೆ ಸ್ಪಂದಿಸ್ತೀರಾ ಅಂದರೆ ಪೇಯ್ನಿಂದ ವಿಸ್ಡಮ್ನ ಗೇಯ್ನ್ ಮಾಡಿದ್ದೀರಾ ನೀವು. ಪೇಯ್ನ್ ತುಂಬ ಅನುಭವಿಸಿದ್ದೀರಾ. ಓಕೆ, ಸೊ ನಿಮಗೆ ಬಟರ್ಫ್ಲೈಸ್ ತುಂಬ ಇಷ್ಟ ಇರ್ಬೋದು. ಪೈಲ್ ನಂಬರ್ 2, ಇಲ್ಲಾಂದರೆ ಬಟರ್ಫ್ಲೈ, ನೀವು ಎಲ್ಲಿ ಹೋಗ್ತೀರಾ ನೋಡಿ ಬಟರ್ಫ್ಲೈ ನಿಮ್ಮನ್ನು ಫಾಲೋ ಮಾಡ್ಬೋದು. ಒಂದು ಸಲ ನೋಡಿ ಹೌದು ಅಲ್ವೋ ಅನ್ನೋದು. ಬಟ್ ನನಗೆ ಇಲ್ಲಿ ಆ ಎನರ್ಜಿ ಸಿಗ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.